ವ್ಯತ್ಯಾಸ. ನಾವು ಅವರಾಗೆ ಜೀವನ ಮಾಡ್ತಾ ಇದ್ದೇವೆ, ನಾವು ಅವರಾಗೆ ಹಣಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇದೀವಿ, ಈ ಲೋಕದಲ್ಲಿ ಜೀವನ ಮಾಡ್ತಾ ಇದೀವಿ. ಆದ್ರೆ ಏನ್ ವ್ಯತ್ಯಾಸ ಎಂಬುದಾಗಿ ನಾವು ನೋಡೋದಾದ್ರೆ, ಪರಿಶುದ್ಧಾತ್ಮನು ನಮ್ಮಲ್ಲಿದ್ದಾರೆ, ಪರಿಶುದ್ಧಾತ್ಮನ ಅವರಲ್ಲಿ ಇಲ್ಲ ಎಂಬುದಾಗಿರುವಂತಹ ವ್ಯತ್ಯಾಸವನ್ನು ಮಾತ್ರ ನಾವು ನೋಡಬೇಕಾಗ್ತದೆ. ಯಾಕಂದ್ರೆ ನಾವು ನೋಡ್ತೇವೆ, ಒಂದು ದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪಪಾಯ ಫ್ರೂಟ್ ಇರುತ್ತಲ್ಲ, ಅದಕ್ಕೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಹಣ್ಣು ಕೊಳೆತು ಹೋಗ್ಬಿಡುತ್ತೆ, ಬೇಗನೆ ಹಣ್ಣಾದ ತಕ್ಷಣ ಕೊಳೆತು ಹೋಗ್ಬಿಡುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಏನಾದ್ರೂ ಒಂದು ಮಾಡ್ಬೇಕಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಜೀನ್ ತೆಗೆದ್ಬಿಟ್ಟು ಆ ಪಪ್ಪಾಯಿಗೆ ಇಂಜೆಕ್ಟ್ ಮಾಡ್ತಾರೆ. ಬೇರೆ ಫಂಗಸ್ ಇರುವಂತ ಒಂದು ಜೀನ್ ತೆಗೆದ್ಬಿಟ್ಟು ಆ ಪಪ್ಪಾಯಿಗೆ ಇಂಜೆಕ್ಟ್ ಮಾಡ್ತಾರೆ. ಆ ಪಪ್ಪಾಯಿಗೆ ಇಂಜೆಕ್ಟ್ ಮಾಡುವಾಗ ಅದೇನಾಗುತ್ತೆ, ನೆಕ್ಸ್ಟ್ ಅವ್ರು ಬ್ರೀಡ್ ತೆಗೆಯುವ ಏನಾಗುತ್ತೆ, ಆ ಫಂಗಸ್ಸಿಗಾಗ್ಲಿ ಅಥವಾ ಅದು ಏನಾಗುತ್ತೆ, ಎಲ್ಲವನ್ನು ತಟ್ಕೊಂಡು ತುಂಬಾನೇ ಚೆನ್ನಾಗಿರುವಂತ ಅದಕ್ಕೆ ಏನ್ ಮಾಡ್ತಾರೆ, ಅವರು ರೈನ್ಬೋ ಪಪ್ಪಾಯ ಎಂಬುದಾಗುತ್ತೆ ಹೆಸರು ಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ಅದು ಒಂದು ಸೈಂಟಿಫಿಕ್ ಆಗಿರುವಂತ ವಿಷಯ. ಬಟ್ ನಮ್ಮ ಆತ್ಮಿಕ ಜೀವನದಲ್ಲಿ ಅಥವಾ ನಾವು ರಕ್ಷಣೆಗೆ ಬಂದಿರುವಂತ ವಿಷಯದಲ್ಲಿ ನಾವು ನೋಡೋದಾದ್ರೆ, ನಾವಿನ್ನೂ ಹಳೆ ವ್ಯಕ್ತಿಗಳಾಗಿ ಉಳಿದಿದ್ರೆ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ನಮ್ಮೊಟ್ಟಿಗೆ ಕಾರ್ಯ ಮಾಡಬೇಕು ಅಂದ್ರೆ ಕ್ರಿಸ್ತನ ಒಂದು ಚಿಹ್ನೆ, ನನ್ನ ತಂದೆಯ ಒಂದು ಚಿಹ್ನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಯಾವಾಗ ರಕ್ಷಣೆ ಹೊಂದಿದ್ದೇವೋ ಆ ದಿನದಲ್ಲೇ ನಾವು ಆತನ ಮಕ್ಕಳಾಗಿದ್ದೇವೆ. ಆದ್ರೆ ಇಟ್ಸ್ ನಾಟ್ ಬಿಕಮಿಂಗ್, ಇಟ್ಸ್ ಏನಾಗ್ಬೇಕು, ನಾವು ಆತನಲ್ಲಿ ಬೆಳಿಬೇಕು, ನಾವು ಆತನಲ್ಲಿ ಗ್ರೋ ಆಗ್ಬೇಕು. ಆತನ ಆಸೆ ಅದೇನೆ. ಈ ನಾನು ನಮ್ಮ ಅಪ್ಪನ ಮಗಳಾದ ಅವ್ರಿಗೆ ಇರೋದೇ ನಂದೇ, ನಾನು ಅಪ್ಪ ನಿನ್ ಮಗಳಲ್ವಾ, ನಿನ್ ಮಗಳ ಪದೇ ಪದೇ ಏನೇನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಅದೇ ರೀತಿಯಾಗಿ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ನಾನು ನಿನ್ ಮಗ ಅಲ್ವಾ, ನೀನ್ ನೋಡ್ತೀರ, ಅದೆಲ್ಲ ನಿಜ. ಆದ್ರೆ ದೇವರು ನಮ್ಮಿಂದ ಆಸ್ತಿ ಪಡೋದೇನು, ಆದ್ರೆ ಇದ್ದುಕೊಂಡು ನಾವು ಬೆಳಿಬೇಕೆಂಬುದಾಗಿ. ಬೆಳಿಬೇಕು. ಹೇಗೆ ಬೆಳಿಬೇಕು? ದೇವರಿದ್ರೆ ಅಷ್ಟೇ ಸಾಕ, ನಾನು ಪ್ರಾರ್ಥನೆ ಮಾಡಿದ್ರೆ ಅಷ್ಟೇ ಸಾಕಲ್ಲ. ಪರಿಶುದ್ಧಾತ್ಮನ ಸಹಾಯ, ಪರಿಶುದ್ಧಾತ್ಮನ ಒಂದು ಹಸ್ತ ಯಾವಾಗಲೂ ನಮ್ಮ ಮಧ್ಯದಲ್ಲಿ ಚಲಿಸುವುದಾದ್ರೆ, ಯಾವಾಗಲೂ ನಮ್ಮ ಮಧ್ಯದಲ್ಲಿ ಇರುವುದಾದ್ರೆ, ಯಾವಾಗಲೂ ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ಆತನು ತಂದೆಗಿಂತ ಮೇಲಾಗಿ, ತಾಯಿಗಿಂತ ಮೇಲಾಗಿ ನಮ್ಮನ್ನ ಸಹಾಯ ಮಾಡುವಂತ ದೇವರು. 2 Corinthians 3:17 ನಾವು ಹೀಗೆ ನೋಡ್ತೇವೆ, Now the Lord is the Spirit, and where the Spirit of the Lord is, there is freedom. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ ಇದರಲ್ಲಿ ಯೋಚನೆ ಮಾಡಬೇಕು. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಮಾತ್ರ ಬಿಡುಗಡೆ ಎಂಬುದಾಗಿ. ಹಾಲೆಲ್ಲ ನೀವು ಯೋಚನೆ ಮಾಡ್ಬೋದು, ದೇವರೇ ನಿನ್ ಡೆಸ್ಟಿನಿ ಏನೆಂಬುದಾಗಿ ನೀನ್ ಬರ್ದಿದ್ಯಾ, ನಿನ್ ಚಿತ್ತ ಏನೆಂಬುದಾಗಿ ನೀನ್ ಬರ್ದು, ಮತ್ತೆ ಯಾಕೆ ನಾನು ಪ್ರಾರ್ಥನೆ ಮಾಡ್ಬೇಕು, ಈ ವಿಷಯದಲ್ಲಿ ನಾನು ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೋಬೇಕು ಅಂತ ನೀವು ಅನ್ಕೊಳ್ಳೋದಾದ್ರೆ, ಬಾನು ದೇವರು ಹೇಳಲಿಕ್ಕೆ ನಿಮ್ಮ ಮಧ್ಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ಕೆಲವೊಂದು ಪೇಜ್ ಟರ್ನ್ ಮಾಡುವಾಗ ನಿನ್ನ ಆತ್ಮಿಕ ಜೀವನ ಹೇಗಿರುತ್ತೋ,